50 ರೂಪಾಯಿಗೆ ಟಿ ಶರ್ಟ್ ಸಿಗುತ್ತೆ ಅಂತ ರಾಶಿ ರಾಶಿ ಜನ ಮುಗಿಬಿದ್ದಿದ್ದಾರೆ. ಜೀವದ ಹಂಗೆ ಇಲ್ಲ. 50 ರೂಪಾಯಿಗೆ ಒಂದು ಟಿ ಶರ್ಟ್ ಕೊಡ್ತಾರೆ ಅಂತ ಒಂದು ಆಫರ್ ಬೀಳುತ್ತೆ ಒಂದು ಅಂಗಡಿನಲ್ಲಿ. ಇದಾಗಿರೋದು ಹಾಸನದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಆಗಿಲ್ವಾ? RCB ಸಂಭ್ರಮಾಚರಣೆ ವೇಳೆ ಕಾಲ್ ತುಳಿತ, ಅದಾದ ನಂತರ ನಿನ್ನೆ ದಿನ ಮರೆಯೋಕ್ ಸಾಧ್ಯನಾ? 40 ಜನರನ್ನ ಬಲಿ ಪಡೆಯುತ್ತೆ. ಇಲ್ಲಿ ನೋಡಿದ್ರೆ ಹಾಸನದಲ್ಲಿ ಒಂದು 50 ರೂಪಾಯಿ ಟಿ ಶರ್ಟ್ಗೋಸ್ಕರ ಸಾವಿರಾರು ಜನ ಸೇರಿದ್ದಾರೆ. ಅವರನ್ನ ನಿಯಂತ್ರಿಸೋದಕ್ಕಾಗದೇನೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು. ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಬ್ಬಿಣದ ಬ್ಯಾರಿಕೇಡ್ಗಳನ್ನ ತಳ್ಳಿ ಜನ ಮುಂದೆ ಸಾಕ್ತಾ ಇದ್ದಾರೆ. ಲಾಠಿ ಚಾರ್ಜ್ ಆಗ್ತಾ ಇದ್ದಂತೆ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಹೀಗೆ ಇರೋ ಒಂದು ಓಣಿನಲ್ಲಿ ಸಾವಿರಾರು ಜನ ಸೇರಿದ್ರೆ ಏನ್ ಮಾಡೋದಕ್ಕೆ ಸಾಧ್ಯ? ಪೊಲೀಸರಾದ್ರೂ ಏನ್ ಮಾಡೋದಕ್ಕೆ ಸಾಧ್ಯ? ಲಾಠಿ ಚಾರ್ಜ್ ಮಾಡಿ ಅವರನ್ನ ಚದುರಿಸ್ತಾ ಇದ್ದಾರೆ. ಇಂಥ ಎಷ್ಟೇ ಸ್ಟಾಂಪೇಡ್ಗಳಾಗ್ಲಿ, ಕಾಲ್ ತುಳಿತ ಆಗ್ಲಿ, ಜನ ಬುದ್ಧಿ ಕಲಿಯೋದಿಲ್ಲ. ಒಂದು ಟಿ ಶರ್ಟ್ ಜೀವಕ್ಕಿಂತ ಹೆಚ್ಚ. ನೋಡಿ ಎಷ್ಟು ಮಟ್ಟಿಗೆ ಜನ ಸೇರಿದ್ದಾರೆ ಅಂತ. ಆಫರ್ ಇರೋದು ಒಂದು 50 ರೂಪಾಯಿಗೆ ಒಂದು ಟಿ ಶರ್ಟ್ ಅಂತ ಹಾಸನದಲ್ಲಿ ಬಟ್ಟೆ ಅಂಗಡಿ ಎದುರು ಆಫರ್ ಬೋರ್ಡ್ ಹಾಕಿದ್ದಾರೆ. ಹೊರಗಡೆ ಜನ ನೋಡಿ ಬ್ಯಾರಿಕೇಡ್ ಅನ್ನೆಲ್ಲ ಮುರಿದುಕೊಂಡು ಒಳಗಡೆ ನುಗ್ತಾ ಇದ್ದಾರೆ. ಈ ಕಾಲ್ ತುಳಿತ ಆಗಲ್ವಾ? ಅಲ್ಲೊಬ್ಬನಿಗೆ ಕಾಲು ಗೇಟು ಆಯ್ತು, ಕುಂಟುತ್ತಾ ಮುಂದೆ ಹೋಗ್ತಾ ಇದ್ದಾರೆ. ಸಾವಿರಾರು ಜನ ಸೇರಿದ್ದಾರೆ. ಇನ್ನಿನ್ನು ಯಾವ ರೀತಿಯಾಗಿ ಪೊಲೀಸರು ಹೇಳಬೇಕು? ಒಂದು ಹಂತಕ್ಕೆ ಕಂಟ್ರೋಲ್ ಮಾಡೋದು ಪ್ರಯತ್ನ ಪಟ್ಟಿದ್ದಾರೆ, ಆಗೋದಿಲ್ಲ, ಜನ ತುಂಬ್ತಾ ಇದ್ದಾರೆ, ಸಮಸ್ಯೆ ಆಗುತ್ತೆ ಅಂತ ಗೊತ್ತಾದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಅವರನ್ನ ಚದುರಿಸಿದ್ದಾರೆ. ಆ ಬ್ಯಾರಿಕೇಡ್ ಅನ್ನ ತಳ್ಳಿ ಬೀಳ್ತಾ ಇದ್ದಾರೆ. ಈ ತರ ಜನ ಆಯ್ತು ಲಾಠಿ ಚಾರ್ಜ್. ನೋಡಿ ನೋಡಿ ಅಲ್ಲಿ ನೋಡಿ ಹೊಲ್ಟ್ರು ಹುಡುಗಿರು ಲೇಡೀಸ್ಗಳು ಅವರು ಬಂದಿರುತ್ತೆ. ಇದು ಹಾಸನದ ದೃಶ್ಯ. ಹಾಸನ ಮಾತ್ರ ಅನ್ಕೊಂಡ್ರೆ ಅಲ್ಲ, ಕೊಪ್ಪಳದಲ್ಲೂ ಕೂಡ ಹೀಗೆ ಬಟ್ಟೆ ಆಫರ್ ಹಾಕಿದ್ದಾರೆ. ಇದಕ್ಕಾಗಿ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಹಾಸನದಲ್ಲಿ ನಾವು ಗಮನಿಸಿದ್ವಿ, ಲಾಠಿ ಚಾರ್ಜ್ ಮಾಡಬೇಕಾಗಿ ಬಂತು. ಇದು ಕೊಪ್ಪಳದಲ್ಲಿ ಲೇಬರ್ ಸರ್ಕಲ್ನ ಬಟ್ಟೆ ಅಂಗಡಿಯಲ್ಲಿ ಜನಸಾಗರವೇ ಸೇರಿದೆ. ಇಲ್ಲೂ ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು. ಸುಖ ಸುಮ್ಮನೆ ಅಲ್ಲ, ಜನರನ್ನ ಕಂಟ್ರೋಲ್ ಮಾಡೋದಕ್ಕಾಗದೇನೆ ಇಲ್ಲೇನು ಆಫರ್ ಕೊಟ್ಟಿದ್ರು? 1000 ರೂಪಾಯಿಗೆ 8 ಟಿ ಶರ್ಟ್ ಆಫರ್ ಕೊಟ್ಟಿದ್ರು. ಅದಕ್ಕಾಗಿ ಜನ ಹೇಗೆ ಮುಗಿಬೀಳ್ತಾ ಇದ್ದಾರೆ ನೋಡಿ. ಒಂದು ಆಫರ್ ಕೊಟ್ರೆ ಅಂಗಡಿ ಬರೋ ಗ್ರಾಹಕರನ್ನ ಕಂಟ್ರೋಲ್ ಮಾಡೋದು ಪೊಲೀಸರು ಬರ್ಬೇಕು. ಇಂಥ ಪರಿಸ್ಥಿತಿ ಜನರಿಗೆ ಹೇಗೆ ಹೇಳೋಣ? ಒಂದು ಹಾಸನ ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು, ಮತ್ತೊಂದು ಕಡೆ ಕೊಪ್ಪಳ. ಆಫರ್ ಸೇಲ್ ಅಂದ್ರೆ ಹೀಗೆ ಬರೋದಾ? ಆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ, ಮಹಿಳೆಯರಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ. ಆಮೇಲೆ ಆ ಸಮಾಧಾನ, ತಾಳ್ಮೆ ಅನ್ನೋದು ಇಲ್ವೇ ಇಲ್ಲ, ನುಗ್ಗೋದೆ. ಲಾಠಿ ಚಾರ್ಜ್ ಮಾಡೋದಕ್ಕೆ ಇದೇ ಕಾರಣ. ಒಂದು ಬಿಲ್ಡಿಂಗ್ನ ಒಳಗಡೆ ನಿಲ್ಲೋದಕ್ಕೆ ಒಂದು ಬಿಲ್ಡಿಂಗ್ ಒಂದು ಸಾಮರ್ಥ್ಯ ಅಂತ ಇರುತ್ತಲ್ಲ, ಅದಕ್ಕೂ ಮೀರಿ ನುಗ್ಗುತ್ತಾರೆ ಅಂಗಡಿ ಒಳಗಡೆ. ನೀವು ಗಮನಿಸಬಹುದು, ಆ ಗ್ಲಾಸ್ ಇರೋದ್ರಿಂದ ಒಳಗಡೆ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಕೊಪ್ಪಳದಲ್ಲಿ ಸಾವಿರಾರು ಜನ ಹೊರಗಡೆ ನಿಂತಿದ್ದಾರೆ, ನೂರಾರು ಜನ ಅಂಗಡಿ ಒಳಗಿದ್ದಾರೆ. 1000ಕ್ಕೆ 8 ಟಿ ಶರ್ಟ್ ಸಿಗುತ್ತೆ, 50 ರೂಪಾಯಿಗೆ ಒಂದು ಟಿ ಶರ್ಟ್ ಸಿಗುತ್ತೆ. ಈ ಆಸೆಗೆ ಬಿದ್ದು ಕೈಕಾಲು ಗಾಯ ಮಾಡಿಕೊಂಡು ಕುಂಟುತ್ತಾ ಹೊರಗಡೆ ಬರ್ತಾ ಇದ್ದಾರೆ ನೋಡಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಆ ಬಿಲ್ಡಿಂಗ್ ಹತ್ತಿ ನಿಂತಿರ್ತಾರೆ, ಒಬ್ರ ಇಬ್ರ. ಏನು ಅವಘಡ ನಡೀದೇ ಇರಲಿ ಅಂತ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಎರಡೂ ಕಡೆ, ಹಾಸನದಲ್ಲೂ ಲಾಠಿ ಚಾರ್ಜ್ ಆಯಿತು, ಕೊಪ್ಪಳದಲ್ಲೂ ಕೂಡ ಲಾಠಿ ಚಾರ್ಜ್ ಆಯಿತು. ಉಸಿರಾಡೋದಕ್ಕಾಗುತ್ತೋ ಇಲ್ವೋ ಆ ರೀತಿಯಾಗಿ ಪಕ್ಕ ನಿಂತಿದ್ದಾರೆ, ತಳ್ಳಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರೇ ಇದ್ದಾರೆ. ಟಿ ಶರ್ಟ್ ಆಫರ್ಗೋಸ್ಕರ ಹೇಗೆ ಬಂದಿದ್ದಾರೆ ನೋಡಿ.
ತಮಗೆ ಏನಾದರೂ ಏಟ್ ಆಗುತ್ತೆ, ಏನು ಸಮಸ್ಯೆ ಆಗುತ್ತೆ, ಇದ್ರ ಬಗ್ಗೆ ಚಿಂತೆನೇ ಇಲ್ಲ. ಆಫರ್ ಸೇಲ್ಗಾಗಿ ಬಂದಿರೋರು, ಇವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ ಫೋರ್ಸ್ ಕೂಡ ಮುಂದೆ ಬಂದಿದೆ.